ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೈಲಿ ಟಾಪ್ 10 GK ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಇದುವರೆಗೂ ನಾವು 370 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು 371ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಬರೋಣ. ನಾನು 500 ಕ್ವಶನ್ಸು ಕಂಪ್ಲೀಟ್ ಆದ ನಂತರ ಇದರ ಒಂದು ಕಂಪ್ಲೀಟ್ ಆದಂತಹ PDF-ಅನ್ನು ನಿಮಗೆ ಬೇಕು ಅಂದರೆ ಖಂಡಿತ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರಿಗೆ ಬೇಕೋ ಅವರು ಖಂಡಿತ ಕಾಮೆಂಟಲ್ಲಿ ತಿಳಿಸಬಹುದು, ಸರಿನಾ? ಆ್ಯಂಡ್ ಕ್ಲಾಸನ್ನು ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಕ್ಲಾಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಹಾಗಿದ್ರೆ ಕ್ಲಾಸನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, 371ನೇ ಪ್ರಶ್ನೆ. ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವಂತಹ ಭಾಗ ಯಾವುದು? ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವಂತಹ ಭಾಗ ಯಾವುದು? ಯಾವುದಾಗುತ್ತೆ? ಉತ್ತರ ನೋಡೋಣ ಬನ್ನಿ ಹಾಗಿದ್ರೆ. ಥೈರಾಯ್ಡ್ ಅಂತಕ್ಕಂಥದ್ದು. ಯಾವುದು? ಥೈರಾಯ್ಡ್ ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವಂತಹ ಭಾಗ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಈಗ 372ನೇ ಪ್ರಶ್ನೆ ಆಗಿರುತ್ತೆ. 372ನೇ ಪ್ರಶ್ನೆ ಬಂದು ಕೋಟಾ ನೋಟಿನ ಪತ್ತೆಗೆ ಯಾವ ಕಿರಣವನ್ನು ಬಳಸಲಾಗುತ್ತದೆ ಅಂತಕ್ಕಂಥದ್ದು. ಕೋಟಾ ನೋಟಿನ ಪತ್ತೆಗೆ ಯಾವ ಒಂದು ಕಿರಣವನ್ನು ಬಳಸಲಾಗುತ್ತೆ ಅಂತಕ್ಕಂಥದ್ದು. ಸ್ನೇಹಿತರೆ, ನಾನು ನಿನ್ನೆ ದಿನ GK ಕ್ಲಾಸನ್ನು ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ನಾನು ನಿನ್ನೆ ಅಪ್ಲೋಡ್ ಮಾಡೇ ಇಲ್ಲ. ಹಾಗಾಗಿ ಇವತ್ತಿನ ಕ್ಲಾಸು ಮತ್ತು ನಿನ್ನೆ ಕ್ಲಾಸು ಎರಡೂ ಕೂಡ ಆ ಒಂದು 10 ಕ್ವಶನ್ಸು, ಇವತ್ತಿನ 10 ಕ್ವಶನ್ಸ್ ಎರಡನ್ನೂ ಕೂಡ ಇವತ್ತು ಕೊಡ್ತೀನಿ, ಓಕೆನಾ? ಹಾಗಿದ್ರೆ ಕೋಟಾ ನೋಟಿನ ಪತ್ತೆಗೆ ನಾವು ಅತಿ ನೇರಳೆ ವಿಕಿರಣವನ್ನು ಬಳಸಲಾಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಕೋಟಾ ನೋಟಿನ ಪತ್ತೆಗೆ ನಾವು ಅತಿ ನೇರಳೆ ವಿಕಿರಣವನ್ನು ಬಳಸ್ತೇವೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡಿ. 373ನೇ ಪ್ರಶ್ನೆ. ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವಂತಹ ರಕ್ತದ ಗುಂಪು ಯಾವುದಾಗಿರುತ್ತೆ? ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವಂತಹ ರಕ್ತದ ಗುಂಪು ಯಾವುದಾಗಿರುತ್ತೆ? ಹಾಗಿದ್ರೆ ಉತ್ತರ ನೋಡೋಣ. AB ರಕ್ತದ ಗುಂಪು ಅಂತ ಹೇಳ್ತೀವಿ. AB ಬ್ಲಡ್ ಗ್ರೂಪ್ ಏನಾಗಿರುತ್ತೆ? ಎಲ್ಲ ಬ್ಲಡ್ ಗ್ರೂಪ್ಗಳಿಂದನೂ ಸಹ ಎಲ್ಲ ಬ್ಲಡ್ಡನ್ನು ಸಹ ಅದು ಸ್ವೀಕರಿಸುವಂತಹ ರಿಸೀವರ್ ಬ್ಲಡ್ ಗ್ರೂಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 374ನೇ ಪ್ರಶ್ನೆ. ನಕ್ಷೆಯ ಮೇಲಿನ ವಿಸ್ತೀರ್ಣವನ್ನು ಅಳೆಯುವಂತಹ ಸಾಧನ ಯಾವುದು? ನಕ್ಷೆಯ ಮೇಲಿನ ವಿಸ್ತೀರ್ಣವನ್ನು ಅಳೆಯುವ ಸಾಧನ ಯಾವುದು? ಉತ್ತರ ನೋಡಿ, ಪ್ಲಾನಿಮೀಟರ್ ಅಂತಕ್ಕಂಥದ್ದು. ನಕ್ಷೆಯ ಮೇಲಿನ ವಿಸ್ತೀರ್ಣವನ್ನು ಅಳೆಯಲು ನಾವು ಪ್ಲಾನಿಮೀಟರ್ ಎಂಬ ಸಾಧನವನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 375ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು? ಯಾವುದಾಗುತ್ತೆ? ಉತ್ತರ ಪ್ರದೇಶ್. ಯಾವುದು? ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಆಗಿರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ಬಂದರೆ 376ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು? ಪ್ರಶ್ನೆ ನೋಡಿ, ಮೇಲೆ ಅತಿ ಹೆಚ್ಚು ಜನಸಂಖ್ಯೆ ಆದರೆ ಕೆಳಗಡೆ ಪ್ರಶ್ನೆಯಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯ ಆಗುತ್ತೆ. ಗೊಂದಲ ಬೇಡ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಉತ್ತರ ಪ್ರದೇಶ ಆದರೆ ಅದೇ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದಾಗತ್ತೆ? ಸಿಕ್ಕಿಂ ಆಗುತ್ತೆ. ಸಿಕ್ಕಿಂ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 377ನೇ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಇವಾಗ ನಾವು 380 ಪ್ರಶ್ನೋತ್ತರಗಳು ಅಂತಂದರೆ ತುಂಬ ಈಸಿ ಅಂತ ಏನಲ್ಲ. ಯಾಕಂದರೆ ಅಷ್ಟು ಪ್ರಶ್ನೆಗಳಲ್ಲಿ ನಮಗೆ ಯಾವ ಪ್ರಶ್ನೆ ಆದರೂ ಬರಬಹುದು, ಓಕೆನಾ? ಎಲ್ಲವುಗಳನ್ನು ಅಷ್ಟೇ ಚೆನ್ನಾಗಿ ನೀವು ಅಭ್ಯಾಸ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗಿರತ್ತೆ. ಎಲ್ಲದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾವುದನ್ನು ಕೂಡ ಕೇಳಿ ಹಾಗೆ ಬಿಟ್ಟೆ ನಂಗೆ ನೆನಪಿಲ್ಲ ಅಂತ ಏನು ಭಾವಿಸ್ಲಿಕ್ಕೆ ಹೋಗಬೇಡಿ. ಪದೇ ಪದೇ ಅದನ್ನು ರಿಪೀಟ್ ಮಾಡ್ತಾನೆ ಇರಿ, ಸರಿನಾ? ಹಾಗಿದ್ರೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಾಗ್ತಾರೆ? ಸುಚೇತಾ ಕೃಪಲಾನಿ ಅವರು. ಯಾರು? ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಅವರಾಗಿರ್ತಾರೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ 378ನೇ ಪ್ರಶ್ನೆ. ನಿಮ್ಮೆಲ್ರಿಗೂ ಗೊತ್ತಿದ್ದೇ ಇರತ್ತೆ. ಯಾವುದಕ್ಕೂ ಇರಲಿ, ಕೆಲವೊಂದು ಸಾರಿ ರಿಕಾಲ್ ಆಗಲಿ ಅನ್ನೋದಕ್ಕೋಸ್ಕರ ಪ್ರಶ್ನೆ ತಂದಿರ್ತೀನಿ. ಭಾರತದ
ಪ್ರಸ್ತುತ ಉಪರಾಷ್ಟ್ರಪತಿ ಯಾರು? ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು? ಎಸ್, ಈ ಕ್ಲಾಸು ಇವತ್ತು ಫಸ್ಟ್ ಬರುತ್ತೆ. ಇವಾಗ ಅದಾದ ನಂತರ ಇವತ್ತಿನ ಕ್ಲಾಸ್ ಕೂಡ ನೆಕ್ಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಈಗ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು ಅಂತಂದರೆ ಜಗದೀಪ್ ಧನ್ಕರ್ ಅವರು. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 379ನೇ ಪ್ರಶ್ನೆ. ಭಾರತದ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಯಾರು? ಭಾರತದ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಯಾರಾಗಿರ್ತಾರೆ? ಎಸ್, ಉತ್ತರ ನೋಡೋಣ. ಅನ್ನಪೂರ್ಣಾ ದೇವಿಯವರು. ಯಾರು ಹೇಳಿ? ಭಾರತದ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಬಂದು ಅನ್ನಪೂರ್ಣಾ ದೇವಿಯವರು ಆಗಿರ್ತಾರೆ. ಸೊ ಅದೇ ರೀತಿ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಆ್ಯಂಡ್ 380ನೇ ಪ್ರಶ್ನೆ ಆಗಿರುತ್ತೆ. ಭಾರತದ ರೈಲ್ವೆ ಪಿತಾಮಹ ಯಾರು? ಭಾರತದ ರೈಲ್ವೆ ಪಿತಾಮಹ ಯಾರಾಗಿರ್ತಾರೆ? ಎಸ್, ಹಾಗಿದ್ರೆ ಉತ್ತರ ನೋಡಿ. ಭಾರತದ ರೈಲ್ವೆ ಪಿತಾಮಹ ಬಂದು ಲಾರ್ಡ್ ಡಾಲ್ ಹೌಸಿ ಅವರಾಗಿರ್ತಾರೆ. ಯಾರು? ಲಾರ್ಡ್ ಡಾಲ್ ಹೌಸಿ ಅವರು ಭಾರತದ ರೈಲ್ವೆ ಪಿತಾಮಹ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸೊ ಅದೇ ರೀತಿ ಇವತ್ತು ನಾವು 380 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಐ ಥಿಂಕ್ ಈ ಒಂದು ಕ್ಲಾಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಸೊ ಯೂಸ್ಫುಲ್ ಅಂತ ಅನಿಸಿದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಷ್ಟೇ, ಅದರಿಂದ ಮತ್ತೇನೂ ಇಲ್ಲ. ಸೊ ನೀವು ಲೈಕ್ ಮಾಡ್ತಾ ಬಂದರೆ ನನಗಿನ್ನೂ ಹೆಚ್ಚೆಚ್ಚು ಕ್ಲಾಸ್ ಮಾಡಲಿಕ್ಕೆ, ಹೆಚ್ಚೆಚ್ಚು ಮಾಹಿತಿಯನ್ನು ನನ್ನ ಹತ್ರ ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಲುಪಿಸ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಏನಾಗುತ್ತೆ, ಎನ್ಕರೇಜ್ ಬರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೂ ಸಹ ತುಂಬಾ ಒಳ್ಳೆ ಕಂಟೆಂಟ್ಸ್, ವಿಡಿಯೋಸ್, ಮಾಹಿತಿ ಎಲ್ಲವೂ ಸಹ ಲಭ್ಯವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಶೇರ್ ಮಾಡಿ ಎಲ್ರಿಗೂ. ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟಲ್ಲಿ ಬರೀರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.